ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀಮೋಬೈಲಸಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರಿಂದ ತೊಗೊಬಂದಿದ್ದೀನಿ. ನಾನು ಆಲ್ರೆಡಿ ಸಿನಾಪ್ಸಿಸ್ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗಿದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆವಾಗ ನಾನು ಯಾವುದೇ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ. ಸೊ 2024 ಏನು ಕೇಳಿದ್ದಾರೆ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರಿಂದ ಅಂದರೆ, ಇನ್ ದ ರಿಯಾಕ್ಷನ್ ಬಿಟ್ವೀನ್ ಮಾಯ್ಸ್ಟ್ SO2 ಆ್ಯಂಡ್ ಅಸಿಡಿಫೈಡ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್. ಓಕೆನಾ? ಸೊ ಏನಾಗ್ತಿದೆ ಅಂತ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇನ್ ದ ರಿಯಾಕ್ಷನ್ ಬಿಟ್ವೀನ್ ಮಾಯ್ಸ್ಟ್ SO2 ಇದೆ, ಅಸಿಡಿಫೈಡ್ ಪರ್ಮ್ಯಾಂಗನೇಟ್ ಸೊಲ್ಯೂಷನಲ್ಲಿ ಯಾವುದು ಆಕ್ಸಿಡೈಸ್ ಆಗ್ತಿದೆ, ಯಾವುದು ಇದು ಹೇಳ್ಕೊಟ್ಟಿರಲಿಲ್ಲ ನಾನು ನಿಮಗೆ. ಒಂದು ಇಂಪಾರ್ಟೆಂಟ್ ನೋಡಿ. ಈಗ ಏನಿದೆ SO2 ಅಥವಾ ನಿಮಗೆ ಸಿಂಪಲಾಗಿ ಹೇಳ್ಕೊಡೋದಾದರೆ, ಈಗ A+B ಇದೆ, ಗೀಸ್ C+D ಈ ಥರ ಅಂದ್ಕೊಳ್ಳಿ. ಈಗ A to C ತೊಗೋತೀರಾ ಆ್ಯಂಡ್ B to D ತೊಗೋತೀರಾ. ಇಲ್ಲಿ ಒಂದು ಆಕ್ಸಿಡೇಷನ್ ಆಗ್ತಿದೆ, ಇನ್ನೊಂದು ರಿಡಕ್ಷನ್ ಆಗ್ತಿದೆ. ಅದನ್ನೇನಲ್ವ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಯಾವುದು ಆಕ್ಸಿಡೇಷನ್ ಆಗ್ತಿರುತ್ತಲ್ವ, ಅಲ್ಲಿ ಏನಾಗ್ತಿರುತ್ತೆ, ಆಕ್ಸಿಡೇಷನ್ ಆಗ್ತಾ ಇರುತ್ತೆ. ಆ ಸಬ್ಸ್ಟೆನ್ಸು ಯಾವುದು ಆಕ್ಸಿಡೇಷನ್ಗೆ ಹೋಗುತ್ತಲ್ವ, ಆ ಸಬ್ಸ್ಟೆನ್ಸ್ ನಾವೇನು ಕರಿತೀವಿ, ಉಲ್ಟಾ ರಿಡ್ಯೂಸಿಂಗ್ ಏಜೆಂಟ್. ಓಕೆನಾ? ಅದನ್ನೇನಂತ ಕರಿತೀವಿ, ರಿಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಇದು ನಾನು ಹೇಳಿರಲಿಲ್ಲ ನಿಮಗೆ, ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಅದೇ ಥರ ಯಾವುದು ರಿಡಕ್ಷನ್ ಆಗ್ತಿರುತ್ತೆ ಅದನ್ನು ನಾವೇನಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಓಕೆ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ. ಬಟ್ ನಮ್ಗಿಲ್ಲಿ ಕೇಳಿರೋದು ಯಾವ್ದು ಆಕ್ಸಿಡೈಸ್ ಯಾವ್ದು ರಿಡ್ಯೂಸ್ ಆಗ್ತಿದೆ ಅಂತ. ಅಂದರೆ ನೀವೇನು ನೆನ್ಪಿಟ್ಕೋಬೇಕು, ಇದು ಏಜೆಂಟು, ಆಕ್ಸಿಡೈಸಿಂಗ್ ಆ್ಯಂಡ್ ರಿಡ್ಯೂಸಿಂಗ್ ಏಜೆಂಟು. ಬಟ್ ಇವಾಗ ಇಲ್ಲಿ ಕೇಳ್ತೀವಿ ಯಾವ್ದು ಆಕ್ಸಿಡೈಸ್ ಆಗ್ತಿದೆ ಅಂದರೆ ನೀವು ಆಕ್ಸಿಡೇಷನಲ್ಲಿ ಆಗ್ತಿರೋದನ್ನೇ ಕಂಡುಹಿಡಬೇಕು. ಯಾವ್ದು ರಿಡ್ಯೂಸ್ ಆಗ್ತಿದೆ ಅಂದರೆ ಅದು ಯಾವ್ದು ರಿಡಕ್ಷನಲ್ಲಿ ಆಗ್ತಿದೆಯೋ ಅದನ್ನೇ ಕಂಡುಹಿಡಬೇಕು. ಅರ್ಥ ಆಗ್ತಿದೆಯಾ ಇವೆರಡಕ್ಕೂ ಡಿಫ್ರೆನ್ಸು? ಓಕೆ, ಸೊ ಇವಾಗ ನೋಡೋಣ. ನಾವು ನಿಮಗೆ ರಿಯಾಕ್ಷನ್ನು ಬೇಕಾಗಿಲ್ಲ, ಬಟ್ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ನಾನು ಇನ್ ಟರ್ಮ್ಸ್ ಆಫ್ ನಿಮಗೆ ಆಕ್ಸಿಡೇಷನ್ ನಂಬರ್ ಮೇಲೆ ಹೇಳ್ಕೊಟ್ಟಿದ್ದೆ ಅಲ್ವಾ. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್, ಡಿಕ್ರೀಸ್ ಇನ್ ನಂಬರ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ. ಈಗ ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಬಿಡೋಣ ಒಂದೊಂದ್ರದ್ದು. ಈಗ ಇದರಲ್ಲಿ ಸಲ್ಫರ್ದು ಆಕ್ಸಿಡೇಷನ್ ನಂಬರ್ ಏನು ಬರುತ್ತಪ್ಪ, ಆಕ್ಸಿಜನ್ 2 ಇದೆ. ಸೊ 2 ಅಂದರೆ ನಿಮಗೆ -2, ಸೊ ಯು ವಿಲ್ ಗೆಟ್ +4. ಇಲ್ಲಿ +4 ಬರುತ್ತೆ. ಇಲ್ಲಿ ಎಷ್ಟಿದೆ, ಇಲ್ಲಿ 4 ಇದೆ. 4 2 8 ಈಕ್ವಲ್ಸ್ ಟು, ನಾವು ಗೊತ್ತಿಲ್ಲ ಅಲ್ವಾ ನಿಮ್ಗೆ ಕಂಡುಹಿಡಿಯೋದು, ಎಕ್ಸು 4 ಇದೆ. ಆಕ್ಸಿಜನ್ಗೆ ಏನು ಹೇಳಿದ್ದೀನಿ, ಆಲ್ವೇಸ್ -2 ಈಕ್ವಲ್ಸ್ ಟು ಏನಿದೆ, -2 ಇದೆ. ಕರೆಕ್ಟಾ? 8 ಆಗುತ್ತೆ ಇಲ್ಲಿ. 8 ಈ ಸೈಡ್ ಬಂದರೆ +8, 8 -2 ಅಂದರೆ 6. ಸೊ ಆಗೇನು ಬರುತ್ತೆ ನಮಗಿಲ್ಲಿ +6. ಕರೆಕ್ಟಾ? ಸೊ +6 ಬಂತು. ಕರೆಕ್ಟ್? ಸೊ ಆಗಿಲ್ಲಿ ಏನು ನನಗೆ ಬಂತು, 4 ಬಂತು ಆ್ಯಂಡ್ ಇಲ್ಲಿ ನಿಮಗೆ 6 ಬಂತು. ನಾವು 4 to 6 ಅಂದರೆ ಏನು, ಇನ್ಕ್ರೀಸ್ ಆರ್ ಡಿಕ್ರೀಸ್? ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ಸೊ ಆಬ್ವಿಯಸ್ಲಿ ಇಟ್ ಈಸ್ ಆಕ್ಸಿಡೇಷನ್. ಸೊ ಹಾಗಾದರೆ ಏನು, SO2 is oxidized to SO4. ಹಾಗಾದರೆ ಕರೆಕ್ಟಾ ರಾಂಗಾ? ಎಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೆಕ್ಸ್ಟ್, ಹಾಗಾದರೆ ಇದು ಕರೆಕ್ಟ್ ಆಗಿದೆ ನಮಗೆ. ನೆಕ್ಸ್ಟ್ ಇದನ್ನು ಚೆಕ್ ಮಾಡೋಣ. MnO4 is reduces to Mn, ಸೊ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗಬೇಕು. O4 ಅಂದರೆ -8 ಬರುತ್ತೆ, ಈ ಸೈಡ್ 1 ಇದೆ, ಸೊ 7 ಬರುತ್ತೆ. ಸೊ +7 ಟು ಏನೂ ಇಲ್ಲ ಅಂದರೆ ನೋಡಿ ಅದ್ರ ಪವರ್ ಏನಿರುತ್ತೆ ಅದೇ. ಈ Mn2+ ಇದೆ, 2+. ಸೊ 7 to 2 ಅಂದರೆ ಏನು, ಡಿಕ್ರೀಸ್. ಸೊ ಇಟ್ ಇಸ್ ರಿಡಕ್ಷನ್. ಸೊ MnO4 is reduces to Mn2+. ಎಸ್, ಇದು ಕರೆಕ್ಟ್ ಆಗಿದೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಸೊ ಆಗಿದ್ರೆ ಬೇರೆದು ಚೆಕ್ ಮಾಡಿ. ಓಕೆ, ನೋಡಿ ಬೇರೆ ಚೆಕ್ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬೇಕಿದ್ರೆ ನೋಡಿ, ಇಲ್ಲಿ ಆಕ್ಸಿಡೇಷನ್ ಕೊಟ್ಟಿದ್ದಾನೆ, ರಿಡ್ಯೂಸು ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ MnO4 ಇವಾಗ ಎಷ್ಟು ಬಂತಪ್ಪ, 7 ಬಂತು. ಇಲ್ಲಿ ಎಷ್ಟು ಬರುತ್ತೆ, 4 ಇದೆ, ಇಲ್ಲಿ 8 ಆಗುತ್ತೆ. ಸೊ +8 ಬರುತ್ತೆ ನಮಗಿಲ್ಲಿ, +8 ಬರುತ್ತೆ. +8 ಬರುತ್ತಾ? ರಾಂಗ್. ಯಾಕಂದರೆ ನಮಗೆ ಮ್ಯಾಂಗನೀಸಲ್ಲಿರೋದೇ +4 ಮ್ಯಾಕ್ಸಿಮಮ್, +8 ಬರೋದೇ ಇಲ್ಲ. ಆ್ಯಂಡ್ ಇಲ್ಲಿ 7 to 8 ಆಗ್ತಿದೆ, ಸೊ ಇಟ್ ಈಸ್ ರಾಂಗ್. ಅರ್ಥ ಆಗ್ತಿದೆಯಾ? ಬರೋದೇ ಇಲ್ಲ. ನೆಕ್ಸ್ಟ್ ಇಟ್ ಈಸ್ ರಿಡ್ಯೂಸಸ್. ನೋಡಿ ಇದನ್ನೇ ರಿಡ್ಯೂಸ್ ಅಂತ ಕೊಡ್ತಿದ್ದಾನೆ. +2 ಅಂದರೆ +4 ಬರ್ತಿದೆ. ಸೊ 7, ಇಲ್ಲಿ 7 ಇತ್ತು, ಇಲ್ಲೂ ಕೂಡ ರಿಡ್ಯೂಸ್. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋ, ಇದು ರಾಂಗ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಈಗ ಇವೆರಡು ಆಪ್ಷನಲ್ಲೂ ನಮಗೇನಿದೆ, ರಿಡಕ್ಷನ್ ಅಂತ ಕರೆಕ್ಟ್ ಆಗಿದೆ. ಬಟ್ ಈಗ ಇದು ನನಗೆ ಇದು ಕರೆಕ್ಟ್ ಆಯಿತು. ಇದು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. SO2ಗೆ ಏನು ಬಂತಪ್ಪ ನಿಮ್ಗೆ ಆಗಲೇ +4 ಬಂತು. SO3ಗೆ ಏನು ಬಂತು, ನಿಮಗೆ 3 ಇದೆ, 6 ಆಯಿತು. ಈ ಸೈಡ್ ಬಂದರೆ 4 ಆಗುತ್ತೆ. ಸೊ ನಿಮಗೆ ಇಲ್ಲಿ 4 ಬರುತ್ತೆ.
4 to 4 ಆಕ್ಸಿಡೇಷನ್ ಆಗುತ್ತಾ? ನೋ, ರಾಂಗ್. ಸೊ ಹಾಗಿದ್ರೆ ನಮಗೆ ಫಸ್ಟ್ ಆಪ್ಷನ್ ಕರೆಕ್ಟ್. ಅರ್ಥ ಆಯ್ತಾ? ವಿತೌಟ್ ಬ್ಯಾಲೆನ್ಸಿಂಗ್, ನೀವು ಬ್ಯಾಲೆನ್ಸ್ ಮಾಡ್ದೇನೆ ನಿಮಗೆ ಏನು ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ ನಾನು ಏನು ಹೇಳಿದೆ ಅಂತ? ಎಸ್. ನೆಕ್ಸ್ಟ್ ಕ್ವಶನ್, ದ ರಿಡ್ಯೂಸಿಂಗ್ ಏಜೆಂಟ್ ಇನ್ ದ ಗಿವನ್. ನೌ ಇವಾಗ ತಾನೇ ಹೇಳ್ಕೊಟ್ಟೆ ವಾಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್, ರಿಡ್ಯೂಸಿಂಗ್ ಏಜೆಂಟ್ ಅಂದರೆ ನಾನು ಏನು ಹೇಳಿದೆ? ವಿಚ್ ಅಂಡರ್ಗೋ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಏನು? ಇನ್ಕ್ರೀಸ್ ಇನ್ ನಂಬರ್ ಆಫ್ ಆಕ್ಸಿಡೇಷನ್ ನಂಬರ್. ಈಗ ನೋಡೋಣ ಏನೇನು ಕೊಟ್ಟಿದ್ದಾರೆ ನಿಮಗೆ? ZnO2 H2O CN. ನಾವು ಈಗ ಈ 4 ಕೊಟ್ಟಿದ್ದಾರೆ. ರಿಯಾಕ್ಷನ್ನ ಅಬ್ಸರ್ವ್ ಮಾಡಿ. ನನಗೆ Zn ಕೊಟ್ಟಿದ್ದಾರೆ, ಎಸ್ Zn ಆಗಿರ್ಬೋದು. O2 ಕೊಟ್ಟಿದ್ದಾರೆ. O2 ಯಾವ ಸೈಡ್ ಇದೆ? ಇಲ್ಲಿದೆ ಅಲ್ವಾ? ಈ ರಿಯಾಕ್ಷನಲ್ಲಿ ಇದೆ ಅಲ್ವಾ? ರಿಯಾಕ್ಟೆಂಟ್ ಸೈಡ್ ಎಲ್ಲಿದೆ? ಓಕೆ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ವಾಟರ್ ಇದೆ ಆ್ಯಂಡ್ CN ಇದೆ. ಕರೆಕ್ಟಾ? ನಮಗಿಲ್ಲಿ 2 ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದರೆ 2 ರಿಯಾಕ್ಷನಲ್ಲಿ ಯಾವುದನ್ನು ತಗೋಬೇಕು? ವೆರಿ ಸಿಂಪಲ್, ಲಾಸ್ಟ್ ರಿಯಾಕ್ಷನ್ ನಮಗೆ ಕೊಟ್ಟಿರೋದು. ಯಾಕಂದರೆ AgCN ಆದಮೇಲೆ ನನಗೆ ಬರ್ತಿರೋದು ಈ ರಿಯಾಕ್ಷನಲ್ಲಿ ನೀವು ತಗೋಬೇಕು. ಓಕೆನಾ? ಈಗ ನೋಡಿ, AgCNಲ್ಲಿ ಏನು ಬರುತ್ತಪ್ಪ ನಿಮ್ಗೆ? ಇದು ಕಂಡುಹಿಡಿಯೋಕ್ಕೆ ಬರುತ್ತಲ್ವಾ? ನಾನು ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೀನಲ್ವಾ? ಸೊ ಇಲ್ಲಿ 2 ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ Ag is X ಆ್ಯಂಡ್ CN ಮೈನಸ್ ಬರುತ್ತೆ. ಸೊ -2 ಈಕ್ವಲ್ಸ್ ಟು -1. ಸೊ ಎಷ್ಟು ಬಂತು? Ag is +1 ಬರುತ್ತೆ. ಕರೆಕ್ಟಾ? Ag is +1 ಇಯರ್. ಇಲ್ಲಿ Zn ಏನೂ ಇಲ್ಲ ಅಂದರೆ ಏನು? 0. ಕರೆಕ್ಟಾ? ಸೊ ಇಲ್ಲಿ 1 ಬಂತು, ಇಲ್ಲಿ 0 ಬಂತು. ಇಲ್ಲಿ ಎಷ್ಟು ಬರುತ್ತೆ? CN is -4, ಇಲ್ಲಿ +2 ಇದೆ. ಸೊ -4, ಇಲ್ಲಿ +2 ಬರುತ್ತೆ ಆ್ಯಂಡ್ Agಗೆ 0 ಬರುತ್ತೆ. ನಾವು ಲಿಸನ್, Agಗೆ 0 to 1 to 0 ಅಂದರೆ ಏನು? ಡಿಕ್ರೀಸ್ ಆಗ್ತಿದೆ. ಸೊ ಇಟ್ ಈಸ್ ರಿಡಕ್ಷನ್. ಕರೆಕ್ಟಾ? ನೆಕ್ಸ್ಟು 0 to +2 ಆಗ್ತಿದೆ ಅಂದರೆ ಆಕ್ಸಿಡೇಷನ್. ಅವ್ರು ಏನು ಕೇಳಿರೋದು? ರಿಡ್ಯೂಸಿಂಗ್ ಏಜೆಂಟ್ ಏನು ಅಂತ. ರಿಡ್ಯೂಸಿಂಗ್ ಏಜೆಂಟ್ ಅಂದರೆ ಯಾವುದನ್ನು ನೋಡಬೇಕು? ಆಕ್ಸಿಡೇಷನ್. ಯಾಕಂದರೆ ಆಕ್ಸಿಡೇಷನ್ ಆಗೋದನ್ನ ರಿಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ, ರಿಡಕ್ಷನ್ ಆಗೋದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ. ಸೊ ಹಾಗಾದರೆ ಯಾವ್ದು ಬರುತ್ತೆ? Zn. ಕರೆಕ್ಟಾ? Zn ಇಸ್ ಅನ್ ರಿಡ್ಯೂಸಿಂಗ್ ಏಜೆಂಟ್. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್ ಇದು. ಓಕೆ, ಎಸ್. ನೆಕ್ಸ್ಟ್ ಒನ್ ನೋಡಿ, ನಾನು ಹೇಳಿದೆ ಅಲ್ವಾ ಬ್ಯಾಲೆನ್ಸಿಂಗ್ ಹೆಂಗೆ ಅಂತ. ಸೊ ಇದು ನೋಡಿ, ಬ್ಯಾಲೆನ್ಸಿಂಗ್ ನೀವು ಕಲ್ತ್ಕೋಬೇಕು. ಈ ರಿಯಾಕ್ಷನ್ ಕೊಟ್ಟಿದ್ದಾರೆ, ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಸೊ ಫಸ್ಟ್ ಏನಿದೆ? Mn. ಈ Mnನಿಂದ Mnಗೆ ಆಕ್ಸಿಡೇಷನ್ ನಂಬರ್ನ ಕಂಡುಹಿಡ್ಕೊಳ್ಳಿ. ನಮ್ಗೆ ಏನೇನು ಬೇಕು? A ಆ್ಯಂಡ್ Y. A ಬಂದು X Mnಲ್ಲಿದೆ. ಕರೆಕ್ಟಾ? ಎಷ್ಟು ಬರುತ್ತಪ್ಪ Mನಲ್ಲಿ ಆಕ್ಸಿಡೇಷನ್ ನಂಬರು? ಸೊ ಆಕ್ಸಿಡೇಷನ್ ನಂಬರ್ ಫಾರ್ Mn, ಸೊ ನಿಮ್ಗೆ ಏನು ಬರುತ್ತೆ? ಇಲ್ಲಿಂದ ಇಲ್ಲಿಗೆ ಅಂದರೆ -4 ಇದೆ. ಸೊ ಯು ವಿಲ್ ಗೆಟ್ +7 ಇಯರ್. ಕರೆಕ್ಟ್? ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಯಕ್ಕೆ ಬರುತ್ತಲ್ಲ, 7 ಬಂತು. ಇಲ್ಲಿ ಎಷ್ಟು ಬಂತು? Mn ಹಂಗೆ ಇರುತ್ತೆ. O ಗೆಟ್ -2 ಬರುತ್ತೆ. -2 × 2 -4, ಸೊ +4 ಬಂತು. ಕರೆಕ್ಟಾ? ಎಷ್ಟು ಇನ್ಕ್ರೀಸ್ ಆಗ್ತಿದೆ ಇಲ್ಲಿಂದ ಇಲ್ಲಿಗೆ? ಸೊ 3 ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ಸಲ್ಫರ್ ನೋಡೋಣ. ಸಲ್ಫರಿಂದ ಸಲ್ಫರ್ಗೆ ಎಷ್ಟು ಬಂತು? ಇಲ್ಲಿ ಎಷ್ಟಿದೆ ಸಲ್ಫರು? 2 ಇದೆ. ಸೊ 2x ಇದೆ. ಸೊ 2x + 3 × -2 ಈಕ್ವಲ್ಸ್ ಟು -2 ಬಂತು. ಸೊ ಅವಾಗ ಏನಾಗುತ್ತೆ? 2x -6 ಆಗುತ್ತೆ. -6 ಆಸೆ ಹೊಡೆದ್ರೆ +6 +6 +4 4 ಬರುತ್ತೆ. 4 ಅಂದರೆ ಯು ವಿಲ್ ಗೆಟ್ 2. ಸೊ ಇಲ್ಲಿ ನಿಮ್ಗೆ ಏನು ಬಂತು? +2. ಕರೆಕ್ಟಾ? ಈ ಸಲ್ಫರ್ಗೆ ಏನು ಬರುತ್ತೆ? ಎಸ್ ಇದೆ, 4 ಇದೆ, -8 ಆಸೆ ಹೊಡೆದ್ರೆ +2. ಸೊ 6 ಬಂತು. ಕರೆಕ್ಟಾ? ಇಲ್ಲಿ ನಿಮಗೆ 6 ಬಂತು. ನೋಡಿ, ಇದು ಡಿಕ್ರೀಸ್ ಆಗ್ತಿದೆ. ಸೊ ಇಟ್ ಇಸ್ ರಿಡಕ್ಷನ್. ಅದನ್ನು ಬರೆದ್ಬಿಡೋಣ. ಇದು ರಿಡಕ್ಷನ್. ಇಲ್ಲಿ 2 ಇಂದ 6 ಆಗ್ತಿದೆ ಆಕ್ಸಿಡೇಷನ್. ಎಷ್ಟು ಇನ್ಕ್ರೀಸ್ ಆಗ್ತಿದೆ? 4 ಇನ್ಕ್ರೀಸ್ ಆಗ್ತಿದೆ. ಕರೆಕ್ಟಾ? ಸೊ 4 ಆ್ಯಂಡ್ ಆ ಸೈಡ್ ಎಷ್ಟಾಗ್ತಿದೆ? 6 ಇನ್ಕ್ರೀಸ್ ಆಗ್ತಿದೆ. ಕರೆಕ್ಟಾ? ಇಸ್ ಇಟ್ ಕ್ಲಿಯರ್? ಫಸ್ಟ್ ಅರ್ಥ ಆಯ್ತಾ ಇವಾಗ ಎರಡು? ಈಗ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಲ್ಫರ್ ಇದೆ? 1 ಇದೆ. ಬಟ್ ಇಲ್ಲಿ ಎಷ್ಟಿದೆ? ಇಲ್ಲಿ 2 ಇದೆ. ಸೊ 2 ಆದಮೇಲೆ ಏನಾಗಬೇಕು? ಅದ್ರದ್ದು ಟ್ವೈಸ್ ಆಗುತ್ತೆ. ಸೊ ಇಲ್ಲಿ ನಿನ್ಗೆ ಏನು ಬಂತು? 4 ಬಂತಲ್ವಾ? 4 × 2. ಸೊ ಎಷ್ಟಾಯ್ತು ಅವಾಗ? 8 ಎಲೆಕ್ಟ್ರಾನ್ ಡಿಫ್ರೆನ್ಸ್ ಬಂತು. ಸೊ ಆಗ ನೀವೇನು ಮಾಡ್ತೀರಾ? ಈ 8ನ ಆಪೋಸಿಟಿಗೆ ಮಲ್ಟಿಪ್ಲೈ ಮಾಡ್ತೀರಾ, ಈ 3ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ. ಆದರೆ ಆಬ್ವಿಯಸ್ಲಿ ನಿಮ್ಗೆ ಏನು ಬಂತು ಇವಾಗ? 8 ಬಂತು. ಕರೆಕ್ಟಾ? ಫಸ್ಟು ನಿಮಗೆ 8 ಇದೆ. ಸೊ ಫಸ್ಟ್ ನಿಮಗೆ 8 ಬಂತು. ಸೊ ಎ ಏನಾಗುತ್ತೆ? 8 ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ 8 ಬಂತು. ಅರ್ಥ ಆಯ್ತಾ ಈಗ? ನೆಕ್ಸ್ಟು ಇನ್ನೊಂದು ಏನು ಬಂತು? ನನಗೆ 3 ಬಂತು. ಇಲ್ಲಿ ನಾನು ಇವೆರಡು 3 ಮಲ್ಟಿಪ್ಲೈ ಮಾಡ್ತೀನಿ. ಕರೆಕ್ಟಾ? ಸೊ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು 3 ಮಲ್ಟಿಪ್ಲೈ ಮಾಡಿದ್ರೆ ನಂಗೆ 6 ಆಯಿತು. ಅವಾಗ ನನಗೆ ಇಲ್ಲೇನು ಮಾಡ್ತೀರಾ? 3 ಬದಲು 6 ಆ್ಯಡ್ ಮಾಡ್ತೀರಾ. ಸೊ ನನಗೇನು ಬಂತು? 8, 6 ಬಂತು, A ಆ್ಯಂಡ್ B. ಸೊ ಅವಾಗ ನನಗೇನು ಬರುತ್ತೆ? 8, 6. ಎಸ್, ಅರ್ಥ ಆಯ್ತು ಹೆಂಗೆ ಅಂತ? ಸಿಂಪಲ್. ನೀವು ಆಕ್ಸಿಡೇಷನ್ ನಂಬರ್ ಐಡೆಂಟಿಫೈ ಮಾಡೋದು ಬಂತು ಅಂದರೆ ಈಸಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಆ್ಯನ್ ಎಲಿಮೆಂಟ್ ಎಕ್ಸಿಬಿಟ್ಸ್ 2 ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್? ಅಂದರೆ ಇದು ಕೊಟ್ಟಿರೋದ್ರಲ್ಲಿ 2 ಆಕ್ಸಿಡೇಷನ್ ನಂಬರ್ ಯಾವ್ದಾರು ಆಗಿರ್ಬೋದು, +1 ಆ ಥರ. ಓಕೆ, NH4 NO3 ಇದು ಹೆಂಗೆ ಸ್ಪ್ಲಿಟ್ ಆಗುತ್ತಪ್ಪ? NH4 ಪ್ಲಸ್
ಆ್ಯಂಡ್ NO3 ಮೈನಸ್ ಈ ಥರ ಸ್ಪ್ಲಿಟ್ ಆಗುತ್ತೆ. ಈಗ ನೈಟ್ರೋಜನ್ 2 ಇದೆ, ಚೆಕ್ ಮಾಡ್ಕೊಳ್ಳಿ ಏನು ಬರುತ್ತೆ ಇಲ್ಲಿ ನಿಮಗೆ. ಹೈಡ್ರೋಜನ್ ಪ್ಲಸ್ ಬರುತ್ತೆ +4 X + 4 = +1. ಸೊ ಇದು ಈ ಸೈಡ್ ಬಂದರೆ ನಿಮಗೆ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಯು ವಿಲ್ ಗೆಟ್ -3. ಇದಕ್ಕೆ -3 ಬಂತು ನೈಟ್ರೋಜನ್ಗೆ. ಇಲ್ಲಿ ನಿಮಗೆ ಎಕ್ಸ್ ಆಕ್ಸಿಜನ್ಗೆ -2 ಬರುತ್ತೆ. ಸೊ -6 = -1 ಆಗುತ್ತೆ. ಈ 6 ಈ ಸೈಡ್ ಹೋದರೆ +6, ಸೊ +5 ಬರುತ್ತೆ. ಸೊ ಇಲ್ಲಿ +5 ಬಂತು ನೋಡಿ. ಈ ನೈಟ್ರೋಜನಲ್ಲಿ +-3, ಈ ನೈಟ್ರೋಜನಲ್ಲಿ +5 ಅಂದರೆ ಎರಡೂ ಡಿಫ್ರೆಂಟ್ ಅಲ್ವಾ. ಸೊ ಹಾಗಾದರೆ ಯಾವ್ದು ಬರುತ್ತೆ ಆನ್ಸರ್ ಯಾವ್ದು ಬರುತ್ತೆ? ಎಸ್. ಸೊ ಯು ವಿಲ್ ಗೆಟ್ ದ ಆನ್ಸರ್ ಆಸ್ NH4NO3. ಇದಾಗೋದಿಲ್ಲ, ಇದು ಸ್ಪ್ಲಿಟ್ಟೇ ಆಗಲ್ಲ. ಇಲ್ಲೂ ಕೂಡ ಇದು ಸ್ಪ್ಲಿಟ್ ಆಗಲ್ಲ. ಆ್ಯಂಡ್ ಇಟ್ ಇಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್, ಇಲ್ಲೂ ಸ್ಪ್ಲಿಟ್ ಆಗಲ್ಲ. ಸೊ ಹಾಗಾದರೆ ಉಳಿದಿರೋದು ನಮಗೊಂದೇ ಅಯೋನ್ ಆಗಿ ಸ್ಪ್ಲಿಟ್ ಆಗೋದು, ದಟ್ ಈಸ್ NH4NO3. ಅರ್ಥ ಆಯ್ತಿದೆ ಹೇಗೆ ನೋಡಿ, -3 ಆ್ಯಂಡ್ +5. ಅಂಡರ್ಸ್ಟುಡ್? ಸೊ ಈ ಥರ ನೀವು ಆಕ್ಸಿಡೇಷನ್ ನಂಬರ್ ಮೇಲೆ ಕೇಳ್ತಾನೆ ತುಂಬ. ಸೊ ಅದನ್ನು ನೆನ್ಪಿಟ್ಕೋಬೇಕು. ಆಲ್ Cu2+ ಹ್ಯಾಲೈಡ್ಸ್ ಆರ್ ನೋನ್ ಎಕ್ಸೆಪ್ಟ್ ದ ಅಯೋಡೈಡ್. ದ ರೀಸನ್ ಫಾರ್ ಇಟ್ ಈಸ್, ಓಕೆ ನೋಡಿ ಏನು ಕೇಳ್ತಿದ್ದಾನೆ ಅಂದರೆ ಆಲ್ Cu2+ ಹ್ಯಾಲೈಡ್ಸ್ ಆರ್ ನೋನ್. Cu2 ಅಂದರೆ ಕಾಪರಲ್ಲಿ 2 ಆಕ್ಸಿಡೇಷನ್ ನಂಬರ್ ಇರುತ್ತೆ. ಈಗ CuCl2 ಈ ಥರ ನೋಡಿ, CuBr2 ಆ್ಯಂಡ್ CuF2 ಈ ಥರ ಎಲ್ಲ ಬರುತ್ತೆ. ಆದರೆ I2 ನಾಟ್ F2, Cu ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ. ಆಲ್ Cu ಹ್ಯಾಲೈಡ್ಸ್ ಆರ್ ನೋನ್ ಗೊತ್ತಿದೆ, ಎಕ್ಸೆಪ್ಟ್ ದ ಅಯೋಡೈಡ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ? ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ನೋಡೋಣ, ಏನಿದೆ ಆಪ್ಷನಲ್ಲಿ. Cu2+ ಆಕ್ಸಿಡೈಸ್ ಅಯೋಡೈಡ್ ಟು ಅಯೋಡಿನ್. ಸೊ Cu2+ ಹ್ಯಾಸ್ ಮಚ್ ಮೋರ್ ನೋಡಿ. ಸೊ ಇದೆಲ್ಲ ಬರೋದೇ ಇಲ್ಲ. ಎಲೆಕ್ಟ್ರಾನ್ ಹೈಡ್ರೇಷನ್ ಬರೋದಿಲ್ಲ, ಸ್ಮಾಲ್ ಸೈಜ್ ಇದೆ ಅಂತ ಬರೋದಿಲ್ಲ, ಅಯೋಡಿನ್ ಬಲ್ಕ್ ಇದೆ ಅಂತ ಬರೋದಿಲ್ಲ. ಆಪ್ಷನ್ ಒಂದೇ, ಯಾಕಂದರೆ Cu2+ ಆಕ್ಸಿಡೈಸ್ ಅಯೋಡೈಡ್ ಟು ಅಯೋಡೈನ್. ಕರೆಕ್ಟಾ ನೋಡಿ. ಈಗ Cu2+ ಇದೆ. ಈಗ Cu2+ಗೆ ನಾನು ಏನಾದರೂ ಅಯೋಡಿನ್ನ ರಿಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? Cu2 ಹಿಂಗೆ ಬರುತ್ತೆ. ಕರೆಕ್ಟಾ? Cu(I2) ಅಂತ. ಸೊ ಇಲ್ಲಿ ನಾನು ಇದನ್ನು ಹಿಂಗೆ ಹೇಳ್ತೀನಲ್ವಾ, ಆಕ್ಸಿಡೈಸ್ ಮಾಡ್ತಿದೆ ಅಂದರೆ ಅರ್ಥ ಏನು? ಇದು ರೀಪ್ಲೇಸ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟಾ? ರೀಪ್ಲೇಸ್ ಮಾಡೋಕ್ಕಾಗುತ್ತಾ? ಇದು ರೀಪ್ಲೇಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಕರೆಕ್ಟ್. ಯಾಕಂದರೆ ನೀವು ರಿಯಾಕ್ಟಿವಿಟಿ ಸೀರೀಸ್ ನೋಡಬೇಕು. ಅರ್ಥ ಆಗ್ತಿದೆಯಾ? ರಿಯಾಕ್ಟಿವಿಟಿ ಸೀರೀಸ್ ಮಾಡಬೇಕು. ಸೊ ಅದಕ್ಕೆ ಅದು ರಿಡ್ಯೂಸ್ ಮಾಡುತ್ತೆ, ನಾಟ್ ಆಕ್ಸಿಡೈಸ್ ಮಾಡೋದಿಲ್ಲ. ಅದಕ್ಕೆ ಇದು ಆಗೋದಿಲ್ಲ. ಸೊ Cu2+ ಆಕ್ಸಿಡೈಸ್ ಅಯೋಡಿನ್ ಟು ಅಯೋಡೈನ್. ಕರೆಕ್ಟಾ? ಎಸ್. ಅಂಡರ್ಸ್ಟುಡ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಫಾರ್ ಆಕ್ಸಿಡೇಷನ್. ನಾನು ಇವಾಗ ತಾನೇ ಹೇಳಿದೆ ಆಕ್ಸಿಡೇಷನ್ ಹೆಂಗೆ ಕಂಡುಹಿಡಿಯೋದು ಅಂತ. ಸೊ ಏನೇನು ಕೊಟ್ಟಿದ್ದಾರೆ ನೋಡೋಣ. ಅಡಿಷನ್ ಆಫ್ ಆಕ್ಸಿಜನ್, ಎಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ, ಆಕ್ಸಿಜನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಅನ್ನೋದು ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಅಂದರೆ ಅದು ಎಲೆಕ್ಟ್ರೋನೆಗೆಟಿವ್. ಸೊ ಎಲೆಕ್ಟ್ರೋನೆಗೆಟಿವ್ ಆ್ಯಡ್ ಮಾಡಬೇಕು. ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಎಸ್ ಕರೆಕ್ಟಾಗಿದೆ. ರಿಮೂವಲ್ ಆಫ್ ಹೈಡ್ರೋಜನ್, ಎಸ್ ಹೈಡ್ರೋಜನ್ ರಿಮೂವ್ ಮಾಡ್ತೀವಿ. ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್, ನೋ ಆ್ಯಡ್ ಮಾಡಬೇಕು, ರಿಮೂವ್ ಅಲ್ಲ. ಸೊ ಹಾಗಾದರೆ ಇದು ರಾಂಗ್. ಓಕೆ, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಎಸ್. How many moles of acidified K2Cr2O7 is required to liberate 6 moles of I2 from an aqueous solution of I-? ನೋಡಿ, ನಾನು ನಿಮ್ಗೆ ಈ ಥರದ್ದು ಹೇಳ್ಕೊಟ್ಟಿಲ್ಲ, ಬಟ್ ಸಿಂಪಲಾಗಿ ಹೇಳ್ಕೊಡ್ತೀನಿ. ಟ್ರಿಕ್ಕಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ I- ಐಗೆ ಕನ್ವರ್ಟ್ ಮಾಡೋದಕ್ಕೆ ನನಗೆ ಎಷ್ಟು Cr2O7 2- ಬೇಕು ಅಂತ ಕೇಳ್ತಿದ್ದಾನೆ. ಓಕೆ, Cr ಅನ್ನೋದು ಇಟ್ ವಿಲ್ ಸ್ಪ್ಲಿಟೆಡ್ ಆಸ್ 3+ ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆ, ನಾವು ಲಿಸನ್. ಫಸ್ಟ್ ಈಗ ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ, ದೆನ್ ಇಲ್ಲಿಂದ ಇಲ್ಲಿಗೆ. ನೋಡಿ ಇಲ್ಲಿ ಎಷ್ಟು ಬರುತ್ತಪ್ಪ? 4 ಇದೆ. 4 14 ಆಗುತ್ತೆ. 14 ಇಲ್ಲಿ 2 ಇದೆ. ಸೊ 6 12 ಆಗುತ್ತೆ. 12+ ಅಂದರೆ ವಿಲ್ ಗೆಟ್ 6 ಇಯರ್. ಆ್ಯಂಡ್ ಇಲ್ಲಿ ಎಷ್ಟು ಬರುತ್ತೆ? 3 ಇದೆ. ಇಲ್ಲಿ +3 ಇದೆ. ಕರೆಕ್ಟಾ? ಎಷ್ಟು ಡಿಫ್ರೆನ್ಸ್ ಆಯಿತು? ಟೋಟಲ್ 3 ಡಿಫ್ರೆನ್ಸ್ ಆಯಿತು. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ -I ಇದೆ. -Iಯಿಂದ ಇಲ್ಲಿಗೆ -1 ಡಿಫ್ರೆನ್ಸ್ ಆಗುತ್ತೆ. ಕರೆಕ್ಟಾ? ಯಾಕಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 0 ಬರುತ್ತೆ. ಕರೆಕ್ಟ್? ಸೊ ಈಗ ನೀವೇನು ಮಾಡ್ತೀರಾ? ಎಲೆಕ್ಟ್ರಾನ್ನ ಮಲ್ಟಿಪ್ಲೈ ಮಾಡ್ತೀರಾ. ಇಲ್ಲಿಗೆ 1 ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿಗೆ 3 ಮಲ್ಟಿಪ್ಲೈ ಮಾಡ್ತೀರಾ. ಕರೆಕ್ಟ್? ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ನಾನು ಮಲ್ಟಿಪ್ಲೈ ಮಾಡ್ಕೋತೀನಿ. ಇಲ್ಲಿ 3, ಇಲ್ಲೂ 3 ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 1, ಇಲ್ಲೂ 1 ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್? ಇಲ್ಲಿವರೆಗೂ ಅರ್ಥ ಆಯ್ತಲ್ವ ನಿಮಗೆ ಸಿಂಪಲಾಗಿ? ಸೊ ನಾವು ಈಗ ಅರ್ಥ ಮಾಡ್ಕೊಳ್ಳಿ. ಈಗ ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ, ಬಟ್ ಬ್ಯಾಲೆನ್ಸಿಂಗ್ ಮಾಡಬೇಕಲ್ವಾ? ಬ್ಯಾಲೆನ್ಸಿಂಗ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ? ಈಗ ಇಲ್ಲಿ ಎಷ್ಟು Cr ಇದೆ? 1 Cr ಇದೆ. ಸಾರಿ, 2 Cr ಇದೆ. ಅವಾಗ ಇಲ್ಲೂ ನನಗೆ ಎಷ್ಟು ಬರಬೇಕು? 2 Cr ಆಗಬೇಕು. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಎಷ್ಟು I ಇದೆ? ಆಫ್ಟರ್ ಮಲ್ಟಿಪ್ಲಿಕೇಶನ್ 6 ಆಯಿತು. ಇಲ್ಲಿ ಎಷ್ಟಿದೆ? 1 ಇದೆ. ಅವಾಗ ಎಷ್ಟು ಬೇಕು? 6 ಬೇಕು.
ಸೊ ಇದು ಬ್ಯಾಲೆನ್ಸಿಂಗ್. ಇವಾಗ ಕರೆಕ್ಟಾಗಿ ಬ್ಯಾಲೆನ್ಸ್. ಆಕ್ಸಿಜನ್ ಬಿಟ್ಟಾಕಿ ಬೇಡ ನಮಗೆ. ಈಗ 6 ಅಯೋಡಿನ್ಗೆ 3 ಅಯೋಡೈಡ್ ಅಯೋನ್ ಬರ್ತಿದೆ. ಕರೆಕ್ಟಾ? 6 ಅಯೋಡಿನ್ಗೆ ಅಥವಾ 6 ಅಯೋಡಿನ್ ಅನ್ನೋದು ಬೇಡ ನಿಮಗೆ, Cr2O7 ನಮಗೆ ಕೇಳಿರೋದು. ಕರೆಕ್ಟಾ? 6 ಅಯೋಡಿನ್ ಮಾಲಿಕ್ಯೂಲ್. ಕರೆಕ್ಟ್? ಸೊ 6 ಅನ್ನೋ ಬಿಕಾಸ್ ನಮ್ಗೆ I2 ಕೇಳಿರೋದು. 3 ಅಯೋಡಿನ್ ಮಾಲಿಕ್ಯೂಲ್ಗೆ ಎಷ್ಟು ಬೇಕು ನನಗೆ? 1 ಬೇಕು. ಹಾಗಾದರೆ 6 ಅಯೋಡಿನ್ ಮಾಲಿಕ್ಯೂಲ್ಗೆ ನನಗೆ ಎಷ್ಟು ಬೇಕು? ಅರ್ಥ ಆಗ್ತಿದೆಯಾ ನೋಡಿ? 3 ಅಯೋಡಿನ್ ಲಿಬ್ರೇಟ್ ಆಗೋದಕ್ಕೆ 1 ಬೇಕು. ನಮಗೆ ಕೇಳಿದ್ರೆ 6 ಮೋಲ್ಸ್ ಆಫ್ ಅಯೋಡಿನ್ಗೆ ನನಗೆ ಎಷ್ಟು ಬೇಕು ಅಂತ. ಓಕೆ, ಸೊ ನನಗೆ 3 ಅಯೋಡಿನ್ 3 ಅಯೋಡಿನ್ಗೆ ಐ ನೀಡ್ 1. ಸೊ ಹಾಗಾದರೆ 6ಗೆ ಎಷ್ಟು ಬೇಕು ಅಂತ ಕೇಳ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನಾಗುತ್ತೆ? 6/3 ಅಂದರೆ ಯು ವಿಲ್ ಗೆಟ್ 2. ಸೊ ಕರೆಕ್ಟಾ? ಆಬ್ವಿಯಸ್ಲಿ ಅವಾಗ 2 ಬಂತು. ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಹಿಂಗೆ ಅಂತ? ಸೊ ಈ ಸಿಂಪಲ್ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಆಟಮ್ ಇನ್ NH4. ನಾನು ಇವಾಗ ತಾನೇ ಐಡೆಂಟಿಫೈ ಮಾಡಿದ್ವಲ್ಲ, ಇದಕ್ಕೆ ಏನು ಬರುತ್ತೆ? -3 ಬಂತು, ಇದಕ್ಕೆ +5 ಬಂತು. ಕರೆಕ್ಟ್? ಸೊ ಅವಾಗ ಏನು ಬರುತ್ತೆ? -3 ಆ್ಯಂಡ್ +5. ಸೊ -3 ಆ್ಯಂಡ್ ನೋಡಿ, -3 +5 ಕೊಟ್ಟಿದ್ದಾರೆ, +3 -5 ಕೊಟ್ಟಿದ್ದಾರೆ. ಅದಕ್ಕೆ ಆಕ್ಸಿಡೇಷನ್ ನಂಬರ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಕೆಮಿಕಲ್ ರಿಯಾಕ್ಷನ್ ಇಸ್ ಪಾಸಿಬಲ್? ಓಕೆ, ಯಾವುದು ಪಾಸಿಬಲ್? ಇದು ಬೇಸ್ಡ್ ಆನ್ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಕೊಟ್ಟಿದ್ದಾರೆ. ನೀವು ರಿಯಾಕ್ಟಿವಿಟಿ ಸೀರೀಸ್ ನೆನ್ಪಿಟ್ಕೊಳ್ಳೇಬೇಕು. ನೋಡಿ, ZnSO4 ಇಸ್ ಪ್ಲೇಸ್ಡ್ ಇನ್ ಕಾಪರ್. ನೋಡಿ, ಅಂದರೆ ZnSO4ನ ಕಾಪರಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. Zn ಇಸ್ ಹೈ ರಿಯಾಕ್ಟಿವ್ ಮೆಟಲ್, ಕಾಪರ್ ಇಸ್ ಲೋ ರಿಯಾಕ್ಟಿವ್. ಸೊ ಇದು ಪಾಸಿಬಲ್ ಆಗಲ್ಲ, ಯಾಕಂದರೆ ಹೈ ರಿಯಾಕ್ಟಿವ್ ಇಸ್ ಇಟ್ ಕೆನಾಟ್ ಬಿ ರಿಪ್ಲೇಸ್ಡ್ ಬೈ ಲೋ ರಿಯಾಕ್ಟಿವ್ ಮೆಟಲ್. ಇದಾಗೋದಿಲ್ಲ. ನೆಕ್ಸ್ಟು AgNO3 is stilled with copper spoon. So copper ಅಂದರೆ Cu. So copper is more reactive than Ag. ಕರೆಕ್ಟಾ? ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ Ag. ಸೊ ಆವಾಗ ಇದು ರೀಪ್ಲೇಸ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಆಗುತ್ತೆ. ಕರೆಕ್ಟ್? ಸೊ ಈ ರಿಯಾಕ್ಷನ್ ಆಗುತ್ತೆ. ಸೊ ಲೆಟ್ಸ್ ಚೆಕ್. ಎಸ್, ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಇಲ್ಲಿ ನೋಡಿ, ಬೇರೆ ಆಪ್ಷನ್ ಹೇಳ್ಕೊಟ್ಬಿಡ್ತೀನಿ ಹಂಗೆ. ಸೊ ಇಲ್ಲೇನಾಗ್ತಿದೆ? HNO3 ಇದೆ ಸ್ಟಿಲ್ಡ್ ವಿತ್ ಪ್ಲಾಟಿನಮ್ ವೆಸಲ್. ಅಂದರೆ HNO3 with platinum, PT. Platinum is low reactive than hydrogen. So ಇದು ಆಗೋದಿಲ್ಲ. ನೆಕ್ಸ್ಟ್, ಗೋಲ್ಡ್ ಆರ್ನಮೆಂಟ್ಸ್ ಆರ್ ವಾಶ್ಡ್ ವಿತ್ HCl plus Ag. ಸೊ AU ಗೋಲ್ಡ್ ಇಸ್ ಲೋ ರಿಯಾಕ್ಟಿವ್ ದೆನ್ ಹೈಡ್ರೋಜನ್. ಸೊ ಇದು ಆಗೋದಿಲ್ಲ. ಅರ್ಥ ಆಯ್ತು ಹೆಂಗೆ ಅಂತ? ಸೊ ಅದಕ್ಕೆ ನೀವು ರಿಯಾಕ್ಟಿವಿಟಿ ಸೀರೀಸ್ನ ನೆನ್ಪಿಟ್ಕೋಬೇಕು. ದ ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ ರಿಕ್ವೈರ್ಡ್ ಟು ರಿಡ್ಯೂಸ್ 0.2 ಮೋಲ್ಸ್ ಆಫ್ Cr2O7 2- to Cr3+. ನಾವು ಅಲ್ಲಿ ಮೇಲೆ ಹೇಳ್ಕೊಟ್ನಲ್ಲ ಅದೇ ಥರ. ಈಗ ಫಸ್ಟ್ Cr2O7 2- ಇದ್ದಿದ್ದನ್ನ ನಾನು Cr3+ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಫಸ್ಟು ನಾರ್ಮಲಾಗಿ ಕಂಡು ಇಟ್ಕೊಳ್ಳೋಣ. ಇಲ್ಲಿ ಎಷ್ಟು ಬರುತ್ತಪ್ಪ? 7 ಅಂದರೆ ಯು ವಿಲ್ ಗೆಟ್ +6 ಇಯರ್ ಆ್ಯಂಡ್ ಇಯರ್ +3. ನೋಡಿ, ಒಂದ್ಸಲ ಐಡೆಂಟಿಫೈ ಮಾಡೋದು ಗೊತ್ತಾಗ್ಬಿಟ್ರೆ ನೀವು ತಲೆಯಲ್ಲಿ ಇದ್ಬಿಡುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡೋದೇ ಬೇಕಾಗಿಲ್ಲ. 6 3. ಸೊ ಎಷ್ಟು ಎಲೆಕ್ಟ್ರಾನ್ ಡಿಫ್ರೆನ್ಸ್ ಆಗ್ತಿದೆ? ಸೊ 3 ಎಲೆಕ್ಟ್ರಾನ್ ಡಿಫ್ರೆನ್ಸ್ ಆಗ್ತಿದೆ. ಬ್ಯಾಲೆನ್ಸ್ ಮಾಡಿ. ಇವಾಗ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ 2 ಬ್ಯಾಲೆನ್ಸ್ ಮಾಡಿ ಅವಾಗ 2 ಕಳಿಸಿದ್ರೆ ಎಷ್ಟು ಬರುತ್ತೆ ನಿಮಗೆ? ಇಲ್ಲೂ ಕೂಡ 6 ಬರುತ್ತೆ. ಕರೆಕ್ಟಾ? ಸೊ ನಾವು ಈಗ ನೆನ್ಪಿಟ್ಕೊಳ್ಳಿ. ಸೊ ಒಂದು CrO3ನ ನಾನು ಇದು ಮಾಡೋದಕ್ಕೆ ನನಗೆ 6 ಎಲೆಕ್ಟ್ರಾನ್ ಬೇಕು. ಹಾಗಾದರೆ 0.2ನ ನಾನು ಕನ್ವರ್ಟ್ ಮಾಡೋದಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ? 6 × 0.2. ಸೊ ಎಷ್ಟಾಗುತ್ತಪ್ಪ? 12 ಆಗುತ್ತೆ. ಸೊ 12 ಅಂದರೆ ಯು ವಿಲ್ ಗೆಟ್ 1.2. ಸೊ 1.2 ಬರುತ್ತೆ. ಎಸ್, ಕರೆಕ್ಟಾ? ಎಸ್, ಕರೆಕ್ಟಾಗಿದೆ. ಅಂಡರ್ಸ್ಟೂಡ್? ಅರ್ಥ ಆಯ್ತಲ್ಲ ಹೆಂಗೆ ಅಂತ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಿದ್ದಾನೆ. ಸೊ ಏನಿದೆ? Cl2 ಆಕ್ಸಿಡೈಸ್ H2O2 O2 ಬಟ್ F2 ಡಸ್ ನಾಟ್. ಓಕೆ, ಸೊ Cl2 is stronger oxidizing agent than O2. F2. F2 oxidize H2O2, okay, but not fluoride is good oxidizing agent. ಓಕೆ, ನಾವು ಇಲ್ಲಿ ಏನು ಕೇಳ್ತಿದ್ದಾರೆ? ಬೇಸ್ಡ್ ಆನ್ ಹ್ಯಾಲೋಜನ್ ಮೇಲೆ ಕೇಳ್ತಿದ್ದಾರೆ. ಕರೆಕ್ಟಾ? ನಾವು ಇವಾಗ ಇಲ್ಲಿ ನೋಡಿ, H2O ಇದೆ. H2Oಗೆ Cl2 ಆ್ಯಡ್ ಮಾಡಿದ್ರೆ ನಮಗೆ ಆಕ್ಸಿಡೈಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನನಗೇನು ಬರ್ತಿದೆ? ಯು ವಿಲ್ ಗೆಟ್ HCl + O2 ಈ ಥರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಹೈಡ್ರೋಜನ್ ಇದೆ, Cl ಇದೆ. ಓಕೆ, ನೆಕ್ಸ್ಟು ಫ್ಲೋರಿನ್ ಇದೆ. ಸೊ ಇವೆರಡರಲ್ಲಿ ಯಾವುದು ಹೈ ರಿಯಾಕ್ಟಿವ್ ಮೆಟಲ್ಲು? ಕ್ಲೋರಿನಾ ಫ್ಲೋರಿನಾ? ಸೊ ಕ್ಲೋರಿನ್ ಈಸ್ ಹೈ ರಿಯಾಕ್ಟಿವ್ ದೆನ್ ಫ್ಲೋರಿನ್. ಹಾಗಾದರೆ ಕ್ಲೋರಿನ್ ಈಸ್ ರಿಯಾಕ್ಟ್ ಆಗುತ್ತೆ ಅಲ್ವಾ ಕಂಪೇರ್ ಟು ಫ್ಲೋರಿನ್ಗೆ? ಹಾಗಾದರೆ ಕ್ಲೋರಿನ್ ಆರಾಮ್ಸೆ ರಿಯಾಕ್ಟ್ ಆಗ್ಬೋದು ಹೈಡ್ರೋಜನ್ ಜೊತೆಗೆ. ಕರೆಕ್ಟಾ? ಬಟ್ ಹೈಡ್ರೋಜನ್ನ ರೀಪ್ಲೇಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕೆ?
ಏನಂತ ಹೇಳಿದ್ದೀನಿ ನಾನು, ಹೈಡ್ರೋಜನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕ್ಲೋರಿನ್. ಹಾಗಾದರೆ ಆಗೋದಿಲ್ಲ ನನಗೆ. ಬಟ್ ಕ್ಲೋರಿನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಫ್ಲೋರಿನ್. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ, ಕ್ಲೋರಿನ್ ಇಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ದೆನ್ ಫ್ಲೋರಿನ್. ಕರೆಕ್ಟಾ? ಸೊ ಅವಾಗ ನಮಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಓಕೆ, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಕ್ಲೋರಿನ್ ನೋಡಿ, ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಹ್ಯಾಲೋಜನ್ ಮೇಲೆ ಕೊಟ್ಟಿದ್ದಾರೆ. ಕರೆಕ್ಟಾ? ಕ್ಲೋರಿನ್ ಹೇಳ್ತಿದ್ದಾರೆ, ಫ್ಲೋರಿನ್ ಕೇಳ್ತಿದ್ದಾರೆ. ಸೊ ಇಲ್ಲಿ ನೆನ್ಪಿಟ್ಕೊಬೇಡಿ, ಸಿಂಪಲಾಗಿ ಹೇಳ್ಕೊಡ್ತೀನಿ. ನಮ್ಗೆ ಹೆಂಗಿದೆ ಅಪ್ಪ ಕ್ಲೋರಿನ್ ಫ್ಲೋರಿನು? ಸೊ ಯು ಹ್ಯಾವ್ ಫ್ಲೋರಿನ್, ದೆನ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಈ ಥರ ಇರೋದು. ಕರೆಕ್ಟಾ? ಡೌನ್ ದ ಗ್ರೂಪ್ ಹೋದ್ರೆ ನಾವು. ಸೊ ಈ ಡೌನ್ ದ ಗ್ರೂಪ್ ಹೋಗ್ಬೇಕಾದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ನಮಗೆ ಆಕ್ಸಿಡೇಷನ್ ಪವರ್ ಏನಿದೆ, ಓಕೆ, ಆಕ್ಸಿಡೇಷನ್ ಪವರ್ ಅಂದರೆ ಆಕ್ಸಿಡೇಷನ್ ಆಗುವಂಥದ್ದು. ಆಕ್ಸಿಡೇಷನ್ ಪವರ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾವುದಕ್ಕೆ ಆಕ್ಸಿಡೇಷನ್ ಪವರ್ ಇದೆ? ಹೈಯೆಸ್ಟ್ ಆಕ್ಸಿಡೇಷನ್ ಪವರ್ ಇಸ್ ಫಾರ್ ಫ್ಲೋರಿನ್ಗೆ. ಸೊ ಫ್ಲೋರಿನ್ ಇಸ್ ಮೋರ್ ಆಕ್ಸಿಡೇಷನ್ ಪವರ್ ಕಂಪೇರ್ಡ್ ಟು ಆಲ್ ಅದರ್ ಹ್ಯಾಲೋಜನ್ಸ್. ಕರೆಕ್ಟಾ? ಸೊ ಅವಾಗ ಅದು ಈಸಿಯಾಗಿ ಆಕ್ಸಿಡೈಸ್ ಮಾಡ್ಬೋದು ಅದರ್ ಸಬ್ಸ್ಟೆನ್ಸ್ನ. ಈಗ ನೋಡೋಣ ಈ ಸ್ಟೇಟ್ಮೆಂಟ್ ಮೇಲೆ. Cl ಆಕ್ಸಿಡೈಸ್ ಟು H2O ಬಟ್ F ಡಸ್ ನಾಟ್. ನೋ, ರಾಂಗ್. ಇವಾಗ ತಾನೇ ಹೇಳಿದೆ ನಾನು, ಕ್ಲೋರಿನ್ ಕಮ್ಮಿ ಇರುತ್ತೆ ಇದಕ್ಕೂ ಕಂಪೇರ್ ಮಾಡಿದ್ರೆ. F2 ಇಸ್ ಆಕ್ಸಿಡೈಸ್. ಎಸ್, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅದರ್ ಸ್ಟೇಟ್ಮೆಂಟ್ ಏನಿದೆ, Cl2 ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ದೆನ್ F2. ನೋ, ನಾನು ಏನು ಹೇಳಿದೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಸಿಡೇಷನ್ ಪವರ್ ಇದೆ ಅಂದರೆ ಆಬ್ವಿಯಸ್ಲಿ ದ್ಯಾಟ್ ಆಕ್ಸಿಡೈಸಸ್ ಮೋರ್. ಕರೆಕ್ಟಾ? ಅವಾಗ ಆಕ್ಸಿಡೇಷನ್ ಪವರ್ ಅದಕ್ಕೆ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದು ಕೂಡ ರಾಂಗ್. ಸೊ ಫ್ಲೂರೈಡ್ ಇಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಇಸ್ ನಾಟ್ ಗುಡ್, ಇಟ್ಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹಾಗಾದ್ರೆ ನಮ್ಗೆ ಏನು ಬರುತ್ತೆ, ಥರ್ಡ್ ಆಪ್ಷನ್. ಅರ್ಥ ಆಯ್ತಾ? ಸೊ ಈಸಿಯಾಗಿ ನೋಡ್ಕೊಂಡು ಕಂಡುಹಿಡಬೇಕು. ಎಸ್. ಸೊ ನೆಕ್ಸ್ಟ್ ಕ್ವಶನ್, ಫಾರ್ ದ ರೆಡಾಕ್ಸ್ ರಿಯಾಕ್ಷನ್. ನೋಡಿ, ರೆಡಾಕ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ XY ಓಕೆ, ನೋಡಿ 4 ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ನೋಡಿ, ಸಿಂಪಲಾಗಿ ಹೇಳ್ಕೊಡ್ಲಾ, ವಿತ್ ದ ಹೆಲ್ಪ್ ಆಫ್ ಆಪ್ಷನಲ್ಲೇ ನೀವು ಆನ್ಸರ್ ಕಂಡುಹಿಡಿಬೋದು. ಓಕೆ, ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡೋಣ ಇರಿ. 1 ಸೆಕೆಂಡ್. ರಿಯಾಕ್ಷನ್ ಏನಿದೆಯಪ್ಪ, MnO4 ಮೈನಸ್ ಪ್ಲಸ್ H2C2O4 ಪ್ಲಸ್ H ಪ್ಲಸ್ ಗೀಸ್ Mn2 ಪ್ಲಸ್ CO2 ಪ್ಲಸ್ H2O. ನೋಡಿ, ಇವಾಗ ನಮ್ಗೆ ಯಾವುದೇ ಕೇಳಿರೋದು XYMN. XY ಯಾವುದ್ರಲ್ಲಿರುತ್ತೆ, ಇಲ್ಲಿ X ಬರಬೇಕು, ಇಲ್ಲಿ Y ಬರಬೇಕು, ದೆನ್ M ಎಲ್ಲಿದೆ, ಇಲ್ಲಿ M ಬರುತ್ತೆ, ಇಲ್ಲಿ N ಬರುತ್ತೆ. ನಾವು ಅದನ್ನು ಮಾತ್ರ ವ್ಯಾಲ್ಯೂ ಹಾಕ್ಕೊಳ್ಳಿ ನೋಡೋಣ. ಏನು ಬರುತ್ತೆ, ಫಸ್ಟ್ ಏನಿದೆ, 10 ಇದೆ. ಸೊ 10. ಓಕೆ, ಇಲ್ಲಿ 10 ಅಂದಮೇಲೆ ನನಗೆ ಇಲ್ಲಿ ಎಷ್ಟು ಬರಬೇಕು, ಇಲ್ಲೂ ಕೂಡ ನನಗೆ 10 ಬರಬೇಕು. ಬಟ್ N ವ್ಯಾಲ್ಯೂ ಏನಿದೆ, 5 ಇದೆ. ಕರೆಕ್ಟಾ? ಹಂಗಂದರೆ ಈ ಆಪ್ಷನ್ ಅಲ್ಲ. ವೆರಿ ಸಿಂಪಲ್. ನೆಕ್ಸ್ಟು 2 1 2 ಇದೆ. ಕರೆಕ್ಟಾ? 2 1 2 ಇದೆ. ಸೊ ಇದು ಕರೆಕ್ಟಾಗಿದೆ. ಅರ್ಥ ಆಗ್ತಿದೆ ಹೆಂಗೆ ಅಂತ. ನೆಕ್ಸ್ಟು ಇಲ್ಲಿ ನೋಡಿ, ಇದರಲ್ಲಿ 6 2 ಇದೆ. ನೋ, ರಾಂಗ್. 2 3 ಇದೆ. ರಾಂಗ್. ಸೊ ಹಾಗಾದ್ರೆ ಉಳಿದಿರೋದು ಒಂದೇ ಆಪ್ಷನ್, ದಟ್ ಈಸ್ 2 2. ಕರೆಕ್ಟಾ? ವೆರಿ ಸಿಂಪಲ್. ಅರ್ಥ ಆಯ್ತಾ? ಬ್ಯಾಲೆನ್ಸ್ ಮಾಡೋದೇ ಬೇಕಾಗಿಲ್ಲ, ನೀವು ಆಪ್ಷನನ್ನು ಕರೆಕ್ಟಾಗಿ ನೋಡಿದರೆ ಸಾಕು. ನೆಕ್ಸ್ಟ್, KMnO4 ಆಕ್ಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಆಲ್ಕಲೈನ್ ಮೀಡಿಯಮ್. ವೆನ್ ಆಲ್ಕಲೈನ್ KMnO4 is treated with Ki, iodine is oxidized too. Now listen, iodine is oxidized too ಅಂತ ಕೇಳ್ತಿದ್ದಾರೆ. ನಿಮ್ಗೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ಇಲ್ಲಿ. ಅಂದರೆ KMnO4 ಜೊತೆಗೆ Ki ಅಂದರೆ ಅಯೋಡಿನ್, ಪೊಟ್ಯಾಷಿಯಮ್ ಅಯೋಡಿನ್ ಟ್ರೀಟ್ ಆದಾಗ ನನಗೆ ಏನು ಪ್ರಾಡಕ್ಟ್ ಬರ್ತಿದೆ ಅಂತ ಕೇಳ್ತಿದೆ. ಆ್ಯಂಡ್ ಇಲ್ಲೊಂದು ಕ್ವಶನ್ ಒಂದು ಟ್ರಿಕ್ ಹೇಳಿದ್ದಾರೆ ಅವರೇ, KMnO4 is a ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ. ಅಂದರೆ ಅರ್ಥ ಏನು, ಇದು ಆಕ್ಸಿಡೈಸಸ್ ಅದರ್, ಅಂದರೆ ಬೇರೆ ಸಬ್ಸ್ಟೆನ್ಸ್ನ ಆಕ್ಸಿಡೈಸ್ ಮಾಡುತ್ತೆ. ಈಗ ಬೇರೆದು ನೋಡೋಣ. ಈಗ ಏನಿದೆ ಇಲ್ಲಿ, I2 ಇದೆ. ಕರೆಕ್ಟಾ? I ಮೈನಸ್ಸಿಂದ ಒಂದೊಂದನ್ನು ಕಂಡಿಡ್ಕೊಳ್ಳಿ. I2 ಅಂದರೆ ನಿಮ್ಗೆ ಏನು ಬರುತ್ತೆ, I2 ಅಂದರೆ ಯು ವಿಲ್ ಗೆಟ್ ಆಸ್ -0, ಸಾರಿ, ಇಲ್ಲಿ -1 ಬರ್ತದೆ, ಇಲ್ಲಿ ಏನು ಬರುತ್ತೆ, 0 ಬರುತ್ತೆ. ಸೊ ಅವಾಗ 1 ಆಯಿತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನು ಬರುತ್ತೆ, I ಮೈನಸ್ಸಿಂದ ಯು ವಿಲ್ ಗೆಟ್ IO ಮೈನಸ್ ಅಂದರೆ ನಿಮ್ಗೆ ಎಷ್ಟು ಬಂತಪ್ಪ, -2 -2 ಆ ಸೈಡಿ +1 ಇದೆ. ಎಷ್ಟಾಯಿತು ನಿಮ್ಗಲ್ಲಿ, ಯು ವಿಲ್ ಗೆಟ್ +1 ಇಯರ್ ಇದಕ್ಕೆ. ಓಕೆ, ಇದಕ್ಕೆ 1 ಬರುತ್ತೆ, ಸಾರಿ ನಾಟ್ 1, ಯು ವಿಲ್ ಗೆಟ್ ಇಲ್ಲಿ ಇದಕ್ಕೆ 0 ಬರುತ್ತೆ, ಇದಕ್ಕೆ +1 ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ IO3 ಮೈನಸಲ್ಲಿ ಏನು ಬರುತ್ತೆ ನಿಮಗೆ, -3 ಅಂದರೆ 6 ಆಯಿತು. 6 ಇಲ್ಲಿ 5 ಬರುತ್ತೆ, ಇಲ್ಲಿ 5 ಬರುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ 4 ಇದೆ, 4 8 ಆಯಿತು, 8 ಮೈನಸ್ +7 ಬರುತ್ತೆ. ಓಕೆ ನೋಡಿ, ಈಗ 0 ಇತ್ತು, 1 ಇತ್ತು, 5 ಇತ್ತು, 7 ಇದೆ. ಕರೆಕ್ಟಾ?
ಸೊ ನಾವು ಈಗ ಈ ಥರ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಆಕ್ಸಿಡೈಸ್ ಆಗ್ತಿದೆ ಅಲ್ವಾ? ಸೊ ಆಕ್ಸಿಡೈಸ್ ಆಗ್ತಿದೆ ಅಂದರೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗಬೇಕು. ಎಸ್, ಎಲ್ಲದರಲ್ಲೂ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಿದೆ, ಕರೆಕ್ಟಾ? ಎಲ್ಲದರಲ್ಲೂ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಿದೆ. ಆದರೆ ಹೆಂಗೆ ಪ್ರಾಡಕ್ಟ್ನ ನೆನ್ಪಿಟ್ಕೋಬೇಕು ಅಂದರೆ, ಸೊ KMnO4 ಅಲ್ಲಿ ಒಂದು ಸೆಕೆಂಡ್, KMnO4 ಇದೆ, ಇದು KI ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಸೊ ಇದನ್ನು ನಿಮಗೆ ಸಿಂಪಲಾಗಿ ಬರೆಯೋದಂದರೆ ಹಿಂಗೆ ಬರಿತೀವಿ, MnO4 ಮೈನಸ್ಸಿಂದ I ಮೈನಸ್ ಇದೆ. ಇದು ಹೆಂಗೆ ಸ್ಪ್ಲಿಟ್ ಆಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ, IO3 ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆನಾ? IO3 ಮೈನಸ್ ಪ್ಲಸ್ Mn ಬರುತ್ತೆ. ಅರ್ಥ ಆಗ್ತಿದೆಯಾ? Mn2 ಪ್ಲಸ್ ಬರುತ್ತೆ. ಸೊ ಆವಾಗ IO3 ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ ಇನ್ ಆಲ್ಕಲೈನ್ ಮೀಡಿಯಮಲ್ಲಿ. ಸೊ ಆವಾಗ ಇದು ಬರುತ್ತೆ ನಮಗೆ. ಅದೇನಾದರೂ ಅಸಿಡಿಕ್ ಮೀಡಿಯಮ್ ಅಂತ ಏನಾದರೂ ಕೊಟ್ಟರೆ ಅವರು, ಆವಾಗ ನಿಮಗೆ I2 ಬರುತ್ತೆ. ಓಕೆನಾ? ಡೈರೆಕ್ಟ್ ಆನ್ಸರ್ ನಿಮಗೆ IO3 ಮೈನಸ್. ಲೆಸ್ ಚೆಕ್. ಎಸ್, ಅರ್ಥ ಆಯ್ತಾ ಹೇಗೆ ಅಂತ? ಸೊ ನೋಡಿ, ದೀಸ್ ಆರ್ ದ ಕ್ವಶನ್ ದೇ ಆಸ್ಕ್ಡ್ ಇನ್ ದ ಪ್ರೀವಿಯಸ್ ಇಯರ್ KCET. ಓಕೆ, ಸೊ ರೆಡಾಕ್ಸ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟು ಮತ್ತು ಈಸಿ ಆಗಿದೆ. ನೀವು ಆಕ್ಸಿಡೇಷನ್ ನಂಬರು ಮತ್ತು ಬ್ಯಾಲೆನ್ಸಿಂಗ್ ಕಲ್ತ್ಕೊಂಡ್ರೆ ಸಾಕು. ಓಕೆನಾ? ಐ ಥಿಂಕ್ ಇದು ಅರ್ಥ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಯಾರೆಲ್ಲ KCET ಬರೆಯೋರಿದ್ದಾರೆ ಗೊತ್ತಿರೋರಿಗೆ ಶೇರ್ ಮಾಡಿ. ಅವಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.